ಹಲೋ ಬಿಸಿ ಪೀಪಲ್, ವೆಲ್ಕಮ್ ಟು ಕಂಟೆಂಟ್ ಕ್ಯಾನ್ವಸ್. ಇವತ್ತು ತುಂಬ ಬೇಗ ಆಗುವಂಥ ದಾಲ್ ರಸಮ್ ಮಾಡೋದು ಹೇಗೆ ಅಂತ ನೋಡೋಣ. ಇದು ನಿಮಗೆ ಮ್ಯಾಕ್ಸಿಮಮ್ ಅಂದರೆ ಒಂದು 15 ನಿಮಿಷ ಟೈಮ್ ಹಿಡಿಯುತ್ತಷ್ಟೇ, ಬಟ್ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಿಮ್ಗೆ ಇನ್ ಕೇಸ್ ಏನಾದರೂ ಟೈಮ್ ಇತ್ತು ಅಂತ ಅಂದರೆ ಒಂದು 10 ನಿಮಿಷ ಬೇಳೆನ ಮೊದಲೇ ನೆನೆಸಿಟ್ಕೊಳ್ಳಿ. ಇಲ್ಲ ಅಂತ ಅಂದರೆ ನೆನೆದೇ ಹಂಗೆ ಹಾಕಿದರೆ ನೀವು ಒಂದು 2 ವಿಷಲ್ನ ಜಾಸ್ತಿ ಬರೆಸ್ಬೇಕಾಗುತ್ತೆ ಅಷ್ಟೇ. ಸೊ ನೀವು ಈರುಳ್ಳಿ ಟೊಮೆಟೊ ಕಟ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಈ ಕಡೆ ಪ್ರೆಷರ್ ಕುಕ್ಕರ್ಗೆ ಒಂದು ಅರ್ಧ ಲೀಟ್ರಷ್ಟು ನೀರನ್ನ ನಾನು ಕಾಯಕ್ಕೆ ಇಟ್ಕೊತಿದ್ದೀನಿ. ನೀವು ಕ್ವಾಂಟಿಟಿ ನೋಡ್ಕೊಂಡು ಜಾಸ್ತಿ ಮಾಡಿ. ನಾನು ಮಾಡ್ತಿರೋಂಥ ಈ ದಾಲ್ ರಸಮಲ್ಲಿ ಒಂದು 4 ಜನ ಒಂದು ಟೈಮ್ ಊಟ ಮಾಡ್ಬೋದು. ಸೊ ನೀವು ಈರುಳ್ಳಿ ಟೊಮೆಟೊ ಕೂಡ ನಾನು 2 ಈರುಳ್ಳಿ ಮತ್ತು 1 ಟೊಮೆಟೊ ಕಟ್ ಮಾಡ್ತಿದ್ದೀನಿ. ನಿಮ್ಗೆ ಹುಳಿ ಬೇಕು ಅಂತಂದರೆ ಇನ್ನೊಂದು ಟೊಮೆಟೊ ಆ್ಯಡ್ ಮಾಡ್ಕೋಬೋದು. ಇದ್ರ ಜೊತೆಗೆ ನೆನೆಸಿಟ್ಟಿರೋ ಅಂಥ ಬೇಳೆ ಹಾಕ್ತಿದ್ದೀನಿ. ನೀವು ಇದನ್ನು ಎಷ್ಟು ಬೇಗ ಮಾಡ್ಬೋದು ಅಂತ ಅಂದರೆ, ನೀವೀಗ ಆಫೀಸ್ಗೆ ಹೋಗ್ತಿರೋರು ಯಾರಾದರೂ ಇದ್ದರೆ ತುಂಬ ಬೇಗ ಒಂದು ಸಾಂಬಾರು ರೆಡಿ ಮಾಡಬೇಕು, ಇಲ್ಲ ಅಂದರೆ ಸಂಜೆ ಬರೋದ್ರೊಳಗೆ ಮಾಡೋಕ್ಕಾಗಲ್ಲ, ಸೊ ಬೆಳಗ್ಗೆನೇ ಪ್ರಿಪೇರ್ ಮಾಡಿಟ್ಟು ಹೋಗಬೇಕು ಅಂತ ಅಂದರೆ ನೀವು ಇದನ್ನು ಯೂಸ್ ಮಾಡ್ಬೋದು. ಮತ್ತು ಹೆಲ್ದಿ ಕೂಡ ಇದು. ಇದಕ್ಕೆ ಮಸಾಲೆ ಐಟಮ್ಸ್ನ ಹಾಕ್ತಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ, ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪೌಡರ್ ಹಾಕಿ, ಮತ್ತು ಒಂದು ಅರ್ಧ ಸ್ಪೂನಷ್ಟು ಖಾರ ಪುಡಿ ಹಾಕಿ. ಕೆಲವರು ಇದಕ್ಕೆ ರಸಮ್ ಪೌಡ್ರು ಕೂಡ ಯೂಸ್ ಮಾಡ್ತಾರೆ, ಬಟ್ ನಾನು ಯೂಸ್ ಮಾಡ್ತಾ ಇಲ್ಲ. ನಿಮಗೆ ಹುಳಿ ಬೇಕು ಅಂತ ಅಂದರೆ ನೀವು ಇದಕ್ಕೆ ಹುಳಿ ಕೂಡ ಬಿಟ್ಕೋಬೋದು, ಬಟ್ ನಾನು ಹುಳಿ ಬಿಡ್ತಾ ಇಲ್ಲ. ಇದಕ್ಕೆ ಚೆನ್ನಾಗಿ ಕಟ್ ಮಾಡಿರೋ ಅಂಥ ಕೊತ್ತಂಬರಿ ಸೊಪ್ಪು ಹಾಕಿ ನೀವು 2 ವಿಷಲ್ನ ಬರೆಸ್ಕೊಳ್ಳಿ. ಅಂದರೆ ಇನ್ ಕೇಸ್ ಏನಾದರೂ ನಿಮಗೆ ಮೊದಲೇ ದಾಲ್ನ ನೆನೆಸಿಟ್ಟಕ್ಕಾಗಿಲ್ಲ ಅಂತ ಅಂದರೆ 3 ರಿಂದ 4 ವಿಷಲ್ ಬರೆಸ್ಕೊಳ್ಳಿ. ಯಾಕಂದರೆ ದಾಲ್ ಚೆನ್ನಾಗಿ ಬೆಂದ್ರೇ ನಮಗೆ ಆ ರೆಸಿಪಿ ತುಂಬ ಚೆನ್ನಾಗಿ ಬರೋದು. ಸೊ 2 ವಿಷಲ್ ಆಗಿದೆ. ನಾನು ಕುಕ್ಕರ್ ಕ್ಯಾಪ್ನ ಓಪನ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ಬೇಳೆ ನೀಟಾಗಿ ಬೆಂದಿದೆ. ಅದು ತಿಕ್ನೆಸ್ಸಲ್ಲೇ ನಮಗೆ ಗೊತ್ತಾಗುತ್ತೆ. ನಾವು ಬೇಳೆ ಜಾಸ್ತಿ ಹಾಕಿದರೆ ನಿಮಗೆ ತುಂಬ ತೆಳು ಅನಿಸಲ್ಲ. ಸೊ ರಸಮ್ ಟೇಸ್ಟ್ ಬೇರೆ ಥರನೇ ಇರುತ್ತೆ. ಬೇಳೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಇದು ಮತ್ತೆ ಸ್ವಲ್ಪ ಕುದಿಯೋಕ್ಕೆ ಬಿಟ್ಕೊಂಡು ಈ ಕಡೆ ತುಪ್ಪದಲ್ಲಿ ಒಗ್ಗರಣೆ ಹಾಕ್ತಿದ್ದೀನಿ. ಎಣ್ಣೆಲಿ ಕೂಡ ಹಾಕ್ಬೋದು, ಬಟ್ ತುಪ್ಪದಲ್ಲಿ ಒಗ್ಗರಣೆ ಹಾಕಿದರೆ ಟೇಸ್ಟ್ ಬೇರೆಯೇ ಇರುತ್ತೆ. ಸೊ ಸ್ವಲ್ಪ ಸಾಸಿವೆ ಹಾಕಿ, ಆ ಸಾಸಿವೆ ಪಟಪಟ ಅಂದಮೇಲೆ ಸಣ್ಣ ಫ್ಲೇಮಲ್ಲಿ, ಲೋ ಫ್ಲೇಮಲ್ಲಿ ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಬೇಗ ಸೀದ್ಬಿಡುತ್ತೆ. ಸೊ ಅದು ಸೀದ್ರೆ ಚೆನ್ನಾಗಿರಲ್ಲ ಟೇಸ್ಟು. ಜೀರಿಗೆ ಹಾಕಿ ಒಂದು 10 ರಿಂದ 15 ಸೆಕೆಂಡ್ ಆದಮೇಲೆ ಒಣಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಹಾಕಿಬಿಟ್ಟು ಅದು ಒಗ್ಗರಣೆ ನಾನು ಸಾಂಬಾರಿಗೆ ಹಾಕಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಟೇಸ್ಟು. ಒಂದ್ಸಲ ಟ್ರೈ ಮಾಡಿ ನೋಡಿ. ನೀವು ಇದಕ್ಕೆ ಈ ರಸಮ್ ಜೊತೆಗೆ ನೆಂಚ್ಕೊಳ್ಳೋಕ್ಕೆ ಉಪ್ಪಿನಕಾಯಿ ಆಗಲಿ, ಇಲ್ಲ ಮನೇಲೆ ಮಾಡಿರೋ ಚಕ್ಲಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ನಾವೀಗ ಮಾಡಿರೋ ಅಂಥ ರೆಸಿಪಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವಿಡಿಯೋ.